ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ ಟೊಮೊಟೊ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಅನ್ನದ ಜೊತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹೇಗೆ ಮಾಡೋದು ಟೊಮೊಟೊ ಸಾರನ್ನ ಅಂತ ನೋಡೋಣ ಬನ್ನಿ. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಫಸ್ಟು ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಾದ್ರೆ ಪೀಸ್ ಮಾಡ್ಕೋಬೋದು, ದೊಡ್ಡದಾಗಾದ್ರೆ ಪೀಸ್ ಮಾಡ್ಕೋಬೋದು. ಈಗ ನೋಡಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿರೋದಂಥದ್ದು. ಒಂದು ಗ್ಲಾಸ್ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕಿದಾದ್ಮೇಲೆ ಈಗ ಸ್ಟವ್ ಹಚ್ಬಿಟ್ಟು ಇಡೋಣ ಕುದಿಯೋಕ್ಕೆ. ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ. ಇದ್ರ ಜೊತೆಗೆ ಈಗ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 15-20 ಕಾಳು ಮೆಣಸು ಟೊಮೊಟೊ ಜೊತೆಗೇ ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು ಒಂದು 15-20 ನಿಮಿಷ ಇಲ್ಲ 10 ಮಿನಿಟ್ಸು. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಲಿ. ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನೋಡಿ ನೆಕ್ಸ್ಟಿಗೆಲ್ಲ ಪ್ಲೇಟ್ದಾಗ ತೋರಿಸ್ತಿದ್ದೀನಿ. ಇದೆಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ. ಟೊಮೊಟೊನೂ ಸ್ವಲ್ಪ ಸಾಫ್ಟಾಗಿದೆ. ತುಂಬ ಮೆತ್ತಗೆ ಬೇಕು, ಸ್ಮ್ಯಾಶ್ ಮಾಡ್ತೀವಿ ನಾವು ಅನ್ನೋರಾದರೆ ಟೊಮೊಟೊನ ಫುಲ್ ಸಾಫ್ಟಾಗಿ ಬೇಯಿಸ್ಕೊಬೋದು. ಇಲ್ಲ ನಾವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊತೀವಿ ಅಂತಂದರೆ ಗ್ರೈಂಡ್ ಮಾಡ್ಕೊಬೋದು. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ. ತಣ್ಣಗಾಗಿಬಿಟ್ಬಿಟ್ಟು ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಸಣ್ಣದಾಗಿ ಹೆಚ್ಚಿದ್ದೀನಿ. ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು. ಇದು ರುಬ್ಕೊಳ್ಳೋಕ್ಕೆ ಟೊಮೊಟೊ ಎಲ್ಲ ನಾವು ಸ್ಮ್ಯಾಶ್ ಮಾಡಲ್ಲ, ರುಬ್ತೀನಿ. ನೋಡಿ ನಿಮಗೆ ಹೆಂಗೆ ಅನುಕೂಲ ಇರುತ್ತೋ ಆ ಥರ. ಈ ಟೊಮೊಟೊ ಎಲ್ಲ ನೋಡಿ ಸಾಫ್ಟಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಟೊಮೊಟೊ ಮತ್ತು ಕಾಳು ಮೆಣಸು ಜೀರಿಗೆ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಸಪ್ರೇಟ್ ಮಾಡಬೇಕು. ಟೊಮೊಟೊ ಮತ್ತು ನೀರನ್ನ ಸಪ್ರೇಟೆಲ್ಲ ನೋಡಿ ತಣ್ಣಗಾಗಿದೆ. ಜಾರಿಗೆ ಟೊಮೊಟೊ ಹಾಕಿದ್ದೀನಿ, ನೀರು ಸಪ್ರೇಟ್ ಮಾಡಿದ್ದೀನಿ. ನೀರೇನು ವೇಸ್ಟ್ ಮಾಡಬೇಡಿ. ಅದಕ್ಕೆ ಒಗ್ಗರಣೆ ಕೊಟ್ಕೋತೀವಲ್ಲ ಆವಾಗ ಸ್ವಲ್ಪ ಅದಕ್ಕೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಅದನ್ನೆಲ್ಲ ಹಾಕಬೇಕು. ನೋಡಿ ಈಗ ಮತ್ತೆ ಟೊಮೊಟೊ ಎಲ್ಲ ಹಾಕಿದ್ನೆಲ್ಲ ಜಾರಿಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ. ಧನಿಯಾ ಪುಡಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು. ನೋಡಿ ಗ್ರೈಂಡ್ ಮಾಡಿದ್ದೀನಿ, ಈ ಥರ ಆಗಿದೆ. ಇಷ್ಟು ನುಣ್ಣಗಿದ್ರೆ ಸಾಕು, ತುಂಬ ನುಣ್ಣಗೆ ಏನು ಬೇಡ. ಸ್ವಲ್ಪ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಈಗ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಎಲ್ಲ ಕಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿನೂ ಬೇಕಾದರೆ ಹಾಕ್ಕೋಬೋದು, ನಾನು ಹಾಕಿಲ್ಲ ಇಲ್ಲಿ. ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 5 ಮಿನಿಟ್ಸು. ಪಟ ಅಂತ ಸಿಡಿಬೇಕು ಸಾಸಿವೆ ಎಲ್ಲ. ನೋಡಿ ಸಿಡಿತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ. ನೆಕ್ಸ್ಟು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಟೊಮೊಟೊ ಸಾರು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ ಮಾತ್ರ. ನೋಡಿ ನೀರೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಆ ನೀರಿಗೆ ರುಬ್ಬಿರೋಂಥ ಮಿಶ್ರಣ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕಿದ್ನೆಲ್ಲ ಸ್ವಲ್ಪ ಸಾಫ್ಟಾಗಿದೆ ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಸೇರಿಸೋಣ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೋಡಿ. 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಆಗುತ್ತೆ. ಯಾರಾದರೂ ಡ್ಯೂಟಿಗೆ ಹೋಗೋರಿದ್ದರೆ, ಏನಾದರೂ ಗೆಸ್ಟ್ ಬಂದರೆ ಈ ಥರ ಸಾಂಬಾರು ಮಾಡಿಕೊಟ್ರೆ ರುಚಿಯಾಗಿ ತಿಂದಿರ್ತಾರೆ. ಸ್ವಲ್ಪ ಸೈಡ್ಸ್ಗೆಲ್ಲ ಏನಾದರೂ ಇದ್ದರೆ ಹಪ್ಪಳ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ಯಾವ ಅಳತೆಗೆ ಬೇಕೋ ಅಳತೆ ಮಾಡ್ಕೊಳ್ಳಿ.
ನೀರಾಗಿ ಬೇಕಂದರೆ ನೀರಾಗಿ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಬೋದು. ನಾವು 2 ಮೆಂಬರ್ಸ್ ಅಲ್ವಾ, ಸೊ ಸ್ವಲ್ಪ ಗಟ್ಟಿಗಿರಲಿ ಅಂತ ಗಟ್ಟಿಗೆ ಮಾಡ್ಕೊಂಡು ಈಗ ಪ್ಲೇಟ್ ಮುಚ್ಚಿಬಿಟ್ಟು 1-2 ಕುದಿ ಕುದಿಸ್ಬೇಕು. ನೋಡಿ ಕುದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಆಹಾ, ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ. ಇಷ್ಟಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆ ಟೊಮೊಟೊ ಸಾರು ರೆಡಿ. ಜೊತೆಗೆ ಸಂಡಿಗೆ, ಹಪ್ಪಳ, ಏನಾದರೂ ನಿಮಗೆ ಏನು ಬೇಕು ಅನಿಸುತ್ತೆ ಸೈಡ್ಗೆ ಜೊತೇಲಿ ಸೈಡ್ಸ್ ಇಟ್ಕೊಂಡ್ರೆ ಸೂಪರ್ ಕಾಂಬಿನೇಷನ್ ಟೊಮೊಟೊ ಸಾರು. ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ. ಆಹಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡ್ತೀನಿ, ನೀವು ಒಮ್ಮೆ ಮನೇಲಿ ತಪ್ಪದೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.